ಹಾಲ್ ಬುಕ್ ಮಾಡ್ಬೇಕಣೋ, ಲಿಸ್ಟ್ ತರ್ಸ್ಕೊಂತ ಹೇಳಿದ್ದೆ, ತರ್ಸ್ಕೊಂಡ್ಯಾ? ಅಪ್ಪಣ್ಣ ಏನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಪ್ಪ ನೀನೀಗ ಅನುಭವಿಸ್ತಾ ಮೂರು ಮದುವೆ ಮಾಡಿದ್ಯಾ, ಯಾವುದಕ್ಕೂ ಟೆನ್ಷನ್ ಮಾಡ್ಕೊಬೇಡ, ಎಲ್ಲ ಕೂಲಾಗಿ ಆಗುತ್ತೆ, ಸುಮ್ಮನೆ ಹೇಳ್ದಷ್ಟು ಮಾಡು. ಮೊದಲು ಆ ಈವೆಂಟ್ ಮ್ಯಾನೇಜರ್ ಬರೋಕ್ಕೆ, ಆಮೇಲೆ ಕೇಟ್ರಿಂಗ್ ಲಾಸ್ಟ್ ಟೈಮ್ ಚೆನ್ನಾಗಿತ್ತಲ್ಲ, ಅವನ್ನೇ ಕರ್ಸೋಣ. ಓಕೆ, ಎಲ್ಲ ಆದಷ್ಟು ಬೇಗ ಆಗ್ಬೇಕಣೋ, ಟೈಮ್ ಇಲ್ವೋ? ಆಯಿತು, ಡೋಂಟ್ ವರಿ, ಎಲ್ರಿಗೂ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ. ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿ ಫೈನಲ್ ಮಾಡೋಣ, ಓಕೆನಾ? ಹಾಂ, ಬಾಪ ವೀರ ಪಾರ್ಥ, ಸರಿಯಾದ ಟೈಮ್ಗೆ ಬಂದೆ. ನೀನೊಬ್ಬ ಮಿಸ್ ಆಗಿದೆ ನೋಡು. ಇದು ಮದುವೆ ಅರೇಂಜ್ಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಿ, ಇವನು ಇರ್ಬೇಕಲ್ವೇನಾ? ಹೌದಪ್ಪ, ನಿನ್ನ ಒಪಿನಿಯನು ಭಾಳ ಇಂಪಾರ್ಟೆಂಟು. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಅದಿಲ್ಲ ಇದಿಲ್ಲ ಅಂತ ಕ್ರಿಪ್ ಮಾಡಬೇಡ, ಏನಾದರೂ ಇದ್ರೆ ಹೇಳ್ಬಿಡು. ಹೌದು, ನಿಂಗೊಂದು ಟಾಸ್ಕ್ ಕೊಟ್ಟಿತ್ತಲ್ಲ, ಹುಡುಗಿ ಯಾರು ಅಂತ ಗೆಸ್ ಮಾಡು ಅಂತ. ಮಾಡಿದೆ ಯಾರು ಅಂತ? ಎಸ್ ಬ್ರೋ. ಸೂಪರ್, ಹೇಳಪ್ಪ ಯಾರು ಅಂತ ನೋಡೋಣ. ಅಪೇಕ್ಷಾ ತಾನೆ? ಹಾಯ್, ಸೂಪರ್ ಪಾರ್ಥ, ಸಕ್ಕದ ಕಂಡು ಹಿಡಿದು ಬಿಟ್ಟಿದ್ಯಾ. ಇದಕ್ಕೆ ಒಂದು ಜೋರ ಚಪ್ಪಾಳೆ ಬರಲಿ. ಏನು ಪಾರ್ಥ, ಹಾಂ ಕರೆಕ್ಟಾಗಿ ಗೆಸ್ ಮಾಡಿಬಿಟ್ಟಿದ್ಯಾ? ಇವನು ಕೊಡೋಣ ಅಂದರೆ ಟ್ರೋಫಿ ಬೇರೆ ಇಲ್ಲ, ಆದಷ್ಟು ಬೇಗ ತರಿಸ್ಕೊಡ್ತೀನಿ ಕೊಡ ಪಕ್ಕ. ಏಯ್ ಪಾರ್ಥ, ನಂದು ಅಪೇಕ್ಷೆ ಅದು ಎಷ್ಟು ಬ್ಯೂಟಿಫುಲ್ ಪೇರ್ ಅಲ್ಲ. ಹಾಂ, ಅವ್ರನ್ನ ಪಡೆಯೋಕ್ಕೆ ನಾನು ಸಿಕ್ಕಾಪಟ್ಟೆ ಲಕ್ಕಿ ಕಣೋ, ಸಿಕ್ಕಾಪಟ್ಟೆ ಲಕ್ಕಿ. ನೋಡು, ಮನೆಯವರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ. ಆ್ಯಂಡ್ ನನಗೆ ಮನೆಯವ್ರ ಖುಷಿನೇ ಮುಖ್ಯ. ಏನು ಗೊತ್ತಾ ಪಾರ್ಥ, ನಿನ್ನ ಅಪ್ಕಮಿಂಗ್ ಅದಕ್ಕೆ ಅಂದರೆ ಖುಷಿಯಿಂದ ಹೇಳ್ತಾ ಇದ್ದೀನಿ ಕಣೋ. ನನ್ನ ಹೆಂಡತಿಯಾಗಳ ಬಗ್ಗೆ ನನ್ನ ಫೀಲಿಂಗ್ಸ್ನ ನಿನ್ನ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಕರ್ಕೊಂಬಂದೆ. ಎಷ್ಟೇ ಆಗಲಿ ನೀನು ನನ್ನ ಡಿಯರೆಸ್ಟ್ ಬ್ರದರ್ ಅಲ್ವಾ, ನೀನು ನನಗೆ ಅಷ್ಟು ಕ್ಲೋಸ್ ಇದೆಯಾ ಪಾರ್ಥ. ಇಂಥ ವಿಚಾರಗಳನ್ನ ನಿನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ ಹೇಳು. ಏಯ್ ಯಾಕೋ ಡಲ್ಲಾಗಿದೆಯಾ, ಏನಾಯಿತು? ಏನಿಲ್ಲ ಬ್ರೋ, ಐ ಆಮ್ ಫುಲ್ಲಿ ನಾರ್ಮಲ್. ಕೂಲ್. ಆ್ಯಕ್ಚುಲಿ ಏನು ಗೊತ್ತಾ ಪಾರ್ಥ, ನನಗೆ ಅಪೇಕ್ಷನ್ ಮೇಲೆ ಆ ಥರದ್ದು ಯಾವುದೇ ಫೀಲಿಂಗ್ಸ್ ಇರಲಿಲ್ಲ ಕಣೋ. ನಾನು ಅವಳು ಯಾವತ್ತೂ ಆ ಥರ ನೋಡಿರಲಿಲ್ಲ. ಯಾವಾಗ ಮಾಮ್ ಈ ವಿಷಯ ತೆಗೆದ್ರೋ ಅವತ್ತಿಂದ ನನಗೆ ಅವಳ ಮೇಲೆ ಆಸೆ ಹುಡ್ತು ಪಾರ್ಥ. ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಅವಳು ನನಗೆ ಹೇಳಿ ಮಾಡಿಸಿರೋ ಹುಡುಗಿ ಅಂತ ಅನಿಸ್ತಾಳೆ ಕಣೋ. ಎಸ್, ಐ ಮೀನ್ ಟು ಸೇ ವಿ ಬೋತ್ ಮೇಕ್ ಅ ಗುಡ್ ಪೇರ್ ಆ್ಯಂಡ್ ಗುಡ್ ಕಪಲ್ ಅಂತ. ಪಾರ್ಥ, ಅವಳನ್ನು ನಾನು ಮದುವೆ ಆದರೆ ಈ ಮನೆ ಸಖತ್ತಾಗಿರುತ್ತೆ. ಮೈ ಇನ್ಸಿಡೆಂಟಿಂದ ಹೊರಗಡೆ ಬರೋದಕ್ಕೆ ಎಲ್ಲರೂ ಈ ಥರದ್ದು ನಿರ್ಧಾರ ತೊಗೊಂಡಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಸೊ ನೋ ಅನ್ನೋಕ್ಕಾಗಲಿಲ್ಲ ಪಾರ್ಥ. ಅದಕ್ಕೆ ಮದುವೆ ಆದರೆ ಅವಳನ್ನೇ ಅಂತ ಡಿಸೈಡ್ ಮಾಡೇ ಬಿಟ್ಟೆ ನಾನು. ನಮ್ಮ ಜೋಡಿ ಬಗ್ಗೆ ನಿಂಗೆ ಏನು ಅನ್ಸುತ್ತೋ? ಹಾಂ ಹೇಳಿ ಪಾರ್ಥ, ಆ ಹುಡುಗಿಗೆ ನಾನು ಹೇಳಿದ್ದೆಲ್ಲ ಒಪ್ಪುತ್ತಲ್ವಾ? ಅವಳಿಗೆ ಮನೆಗೆ ಸೆಟ್ ಆಗ್ತಾಳ? ಅವ್ರ ಅಪ್ಪ ಅಮ್ಮ ಓಕೆನಾ? ಹೇಳಿ, ಈ ಸಂಬಂಧಕ್ಕೆ ನಾವು ಒಪ್ಕೊಳ್ಬೋದಾ? ಓಕೆ ಓಕೆ. ಇನ್ನೇನು ಮತ್ತೆ, ಪಾರ್ಥ ಅವರೇ ಓಕೆ ಹೇಳಿದಾಯ್ತು. ಜಯದೇವ್ ಅವರೇ, ನಿಮ್ಮ ಹುಡುಗಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್. ಥ್ಯಾಂಕ್ ಯು. ಹೌದು, ಎಲ್ಲ ಅರ್ಜೆಂಟಲ್ಲಿ ಆಗೋಯ್ತು. ಏನು ಮಾಡೋದು, ಟೈಮ್ ಸ್ವಲ್ಪ ಕಡಿಮೆ ಅಲ್ವಾ, ಎಲ್ಲ ಪ್ರೆಷರಲ್ಲಿ ನಡೀತಾ ಇದೆ. ನನಗಂತೂ ತುಂಬ ಸಂತೋಷ ಆಗ್ತಾ ಇದೆ. ಎಷ್ಟು ಬೇಗ ಇದು ಮಾಡಿ ಮುಗಿಸ್ಬೇಕು ಅಂತಲೇ ಯೋಚನೆ ಮಾಡ್ತಾ ಇದ್ದೆ. ಹೌದೌದು. ಅಮ್ಮ ಎಷ್ಟು ಖುಷಿಯಾಗಿದ್ದಾರಲ್ವಾ? ಎಷ್ಟೇ ಆದ್ರೂ ಅಮ್ಮ ಅಲ್ವಾ. ಮಕ್ಕಳ ವಿಷಯದಲ್ಲಿ ಏನೇ ಒಳ್ಳೇದಾದ್ರೂ ಅವಳಷ್ಟು ಖುಷಿ ಯಾರು ಪಡಲ್ಲ. ಅಮ್ಮಂದಿರ ಪಾಲಿಗೆ ಅತಿ ದೊಡ್ಡ ಖುಷಿ ಅಂದ್ರೆ ತಮ್ಮ ಮಕ್ಕಳು ತಮ್ಮ ಕಣ್ಣೆದಿರಿಗೆ ಬೆಳೆದು ದೊಡ್ಡೋರಾಗೋದು. ಮಕ್ಕಳಿನ ಬೆಳವಣಿಗೆಯಲ್ಲಿ ಪ್ರತಿಯೊಂದು ಹಂತನ ನೋಡಿ ಖುಷಿ ಪಡ್ತಾಳವಳು. ತನ್ನ ನೋವನ್ನೇ ಮರೆತು ಮಕ್ಕಳ ಸಂತೋಷನೇ ತನ್ನ ಸಂತೋಷ ಅನ್ಕೊಂಡು ಬದುಕ್ಬಿಡ್ತಾಳೆ. ಅಮ್ಮ ಅನ್ನೋದು ಎಷ್ಟು ಅದ್ಭುತ ಅಲ್ವಾ. ಅಮ್ಮ ಅನ್ನೋದೇ ಒಂದು ಸ್ಟ್ರಾಂಗ್ ಇಮೋಷನ್. ಅರ್ಜುನನ್ ಹಿಂದೆ ಶ್ರೀ ಕೃಷ್ಣ ಇರೋ ತರ ಅಮ್ಮ ಅನ್ನೋಳು ನಮ್ ಹಿಂದೆ ಇದ್ರೆ ಸಾಕು, ಎಂಥ ಯುದ್ಧನಾದ್ರೂ ಗೆಲ್ಬಹುದು. ನಿಜ, ಆದ್ರೆ ಎಲ್ರಿಗೂ ಆ ಭಾಗ್ಯ ಇರಲ್ಲ. ಅಜ್ಜಿ ಆಗ್ಲೇ ಏನಕ್ಕೂ ಕರೆದ್ರು, ನಾನು ಹೋಗಿ ಬರ್ತೀನಿ.
ಮಕ್ಕಳ ವಿಷಯದಲ್ಲಿ ಏನೇ ಒಳ್ಳೇದಾದ್ರೂ ಅವಳಷ್ಟು ಖುಷಿ ಯಾರು ಪಡಲ್ಲ. ಅಮ್ಮಂದಿರ ಪಾಲಿಗೆ ಅತಿ ದೊಡ್ಡ ಖುಷಿ ಅಂದ್ರೆ ತಮ್ಮ ಮಕ್ಕಳು ತಮ್ಮ ಕಣ್ಣೆದುರಿಗೆ ಬೆಳೆದು ದೊಡ್ಡವರಾಗೋದು. ಏನಾಗಿದೆ ಅಂತ ನೀವಿಲ್ದೇ ಇದ್ದಾಗ ನನ್ನ ಎಂಗೇಜ್ಮೆಂಟೇ ಆಗೋಗಿದೆ ಅಲ್ರಿ. ಈಗ ಗೊತ್ತಾಯ್ತು ನನಗೆ. ಗೊತ್ತಾದ್ಮೇಲೆ ಯಾಕೆ ಸುಮ್ಮನೆ ಕೂತಿದ್ದೀರಾ? ಯಾಕೇನೋ ರಿಯಾಕ್ಟ್ ಮಾಡ್ತಿಲ್ಲ ನೀವು? ನಿಮ್ಗೇನು ಅನ್ನಿಸ್ತಾನೆ ಇಲ್ವಾ? ಏನ್ರಿ ಈಗ ಕೇಳ್ತಾ ಇದೀರ ನೀವು? ಅನ್ನಿಸ್ತಾ ಇರುತ್ತಾ? ನೀವು ಮಾತ್ರ ನನ್ನ ಲವ್ ಮಾಡಿರೋದಾ? ನಾನು ನಿಮ್ಮನ್ನ ಲವ್ ಮಾಡಿದ್ದೀನಿ. ಮೀಟ್ ಆಗೋಣವಾ? ಗೆಳೆಯ, ಜಯದೇವ್ ಮದುವೆಗೆ ವೆಡ್ಡಿಂಗ್ ಕಾರ್ಡ್ ಸ್ಯಾಂಪಲ್ಸ್ ತರ್ಸಕ್ಕೆ ಹೇಳಿದ್ದ. ಜಯದೇವ್, ಈ ಕೆಳಗೆ ಬಾ ಸ್ವಲ್ಪ. ಅಲ್ಲ ಕಣೋ ಗೆಳೆಯ, ನಿನ್ನ ಕಣ್ಣು ಮುಂದೆ ಬೆಳೆದ ಚಿಲ್ಟಾರಿ ಪಲ್ಟಾರಿಗಳೆಲ್ಲ ಮೆಜಾರಿಟಿಗೆ ಬಂದು ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಷನ್ ತಗೋತಾ ಇದ್ದಾರೆ. ನೀನು ಸೀನಿಯರ್ ಮೋಸ್ಟು, ನೀನು ಯಾವಾಗ ಪ್ರಮೋಷನ್ ತಗೊಳ್ಳೋದು? ಪ್ರಮೋಷನ್ನ? ಏನದು? ಏನು ಪ್ರಮೋಷನ್? ಇವನಿಗೆಲ್ಲ ಡೀಟೇಲ್ ಆಗಿ ಹೇಳಬೇಕಣೆ. ಅಲ್ಲೇ ಈ ಬ್ಯಾಚುಲರ್ಗಳೆಲ್ಲ ಮದುವೆ ಆದರು, ಅಂಕಲ್ ಆಂಟಿಗಳಾಗ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿವಸದಲ್ಲೇ ಮಮ್ಮಿ ಡ್ಯಾಡಿನೂ ಆಗಿಬಿಡ್ತಾರೆ. ನಿಮ್ಮ ಕಡೆಯಿಂದ ಏನು ಸಿಹಿ ಸುದ್ದಿನೇ ಬಂದಿಲ್ಲ? ಗಾಡಿ ನಿಂತಿದ್ದ ಜಾಗದಲ್ಲೇ ನಿಂತಿದ್ರೆ ಹೆಂಗಪ್ಪ? ಗೇರ್ ಹಾಕ್ಬಿಟ್ಟು ಮೂವ್ ಮಾಡೋದು ಯಾವಾಗ ಅಂದೆ? ಸ್ವಲ್ಪ ಬಾಯಿಲಿ ಏನು ಯಾರಿದ್ದಾರೆ ಏನು ಅಂತ ಗೊತ್ತಿದ್ದ ಬಾಯಿಗೆ ಬಂದ ಮಾತಾಡ್ತೀವಿ. ಇದು ಒಳ್ಳೆ ಕಥೆ ಆಯ್ತಪ್ಪ. ಇರೋ ವಿಷಯ ಹೇಳಿದ್ನಪ್ಪ, ಅದ್ರಲ್ಲೇನು? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನೇ ನೀನು ಗೊತ್ತಾ ಇದೆಯಾ? ಇನ್ನೊಂದು ಗೊತ್ತು. ಏರಂತ ಏರು. ಏಯ್, ಲೈಫಲ್ಲಿ ಬ್ರೇಕು ಇಂಪಾರ್ಟೆಂಟ್ ತಿಳ್ಕೊ. ಗೆಳೆಯ, ಗೇರ್ ಹಾಕಿ ಗಾಡಿ ಮೂವ್ ಮಾಡಿದ್ರೆ ತಾನೇ ಬ್ರೇಕ್ ಹಾಕೋದು. ಸುಮ್ಮನೆ ಒತ್ತಾರ ಬ್ರೇಕ್ನ? ಕ್ಯಾಬ್ ಸಿಕ್ಕಿದ್ರೆ ಸಾಕು, ಖಾಲಿ ಏಕೆ ಕಾಯ್ತಿರ್ತಲ್ಲ, ಅದನ್ನೇ ಒಂದು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಇಲ್ಲ ಗೆಳೆಯ, ಎಷ್ಟು ಚೆನ್ನಾಗಿ ಕೋಪ ಮಾಡ್ಕೋತೀಯ. ನೀನು ಕೋಪ ಮಾಡ್ಕೊಳ್ಳಿ ಅಂತಾನೆ ನಾನು ರೇಗಿಸ್ತೀನಿ ಕಣ. ಕೋಪ ಮಾಡ್ಕೊಂಡಾಗ ಒಳ್ಳೆ ಮಗು ಥರ ಮುದ್ದಾಗಿ ಕಾಣಿಸ್ತಾ ಕಣ ನೀನು. ಅದಪ್ಪನ ಅಲ್ವದ್ಗೆ ಒಳ್ಳೆ ಆಪಲ್. ಅವ್ರು ಬಿಡಿ, ಬೆಣ್ಣೆ ಮುದ್ದೆ ಥರ ಯಾವಾಗಲೂ ಮುದ್ದಾಗಿ ಕಾಣ್ತಾರೆ. ಬಟ್ ಪಕ್ಕದಲ್ಲಿ ಬೆಂಕಿ ಇದ್ರೂ ಬೆಣ್ಣೆ ಮುದ್ದೆ ಕರಗ್ತಾನೆ ಇಲ್ಲ.
ಈಗೇನು ಮಾಡೋದು? ಇನ್ನೇನು ನನಗೂ ಗೊತ್ತಾಗ್ತಿಲ್ಲ. ಐ ಆಮ್ ಫುಲ್ಲಿ ಬ್ಲ್ಯಾಂಕ್. ನೋಡಿದ್ರ ಏನೆಲ್ಲ ಆಗೋಯ್ತು ಅಂತ? ನೀವು ಹೋಗುವಾಗ ಒಂದು ಮಾತು ಹೇಳಿದ್ರೆ ಇಷ್ಟೆಲ್ಲ ಯಾವುದೂ ಆಗ್ತಿರ್ಲಿಲ್ಲ. ನೀವು ನಮ್ಮ ಪ್ರೀತಿ ಬಗ್ಗೆ ಮನೇಲಿ ಹೇಳಿದ್ದೀರಾ, ಅದಕ್ಕೆ ಅಕ್ಕ ಭಾವ ನನ್ನ ನಿಮ್ಮ ಸಂಬಂಧ ತಗೊಂಡು ನನ್ನ ಮನೆಗೆ ಬಂದಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಬಟ್ ನಿಜ ಗೊತ್ತಾ ಅಷ್ಟರಲ್ಲಿ ಎಲ್ಲ ಮುಗ್ದೋಗಿತ್ತು. ನಾನು ಏನೋ ಮಾಡೋ ಸಿಚುವೇಶನ್ ಅಲ್ಲಿ ಇರ್ಲಿಲ್ಲ ಪಾರ್ಥ. ಏನು ಗೊತ್ತಿಲ್ಲದೇನೆ ನಾನು ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ರೀ ಏನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಅಷ್ಟೊಂದು ದಡ್ಡಿನ ನೀವು? ಇದಕ್ಕೆಲ್ಲ ಹೇಗ್ರಿ ಒಪ್ಕೊಂಡ್ರಿ? ಹೇಳದ್ನಲ್ಲ ಪಾರ್ಥ, ಆವಾಗ ನನ್ಗೇನು ಗೊತ್ತೇ ಆಗ್ಲಿಲ್ಲ. ಅವ್ರು ನಿನಗೆ ಈ ಮದ್ವೆ ಒಪ್ಕೇನಾ ಅಂತ ಕೇಳಿದಾಗ ನನ್ನ ಮನ್ಸಲ್ಲಿ ಇದ್ದಿದ್ದು ನೀವೇ ಅವರು ಅಂದ್ಕೊಂಡ್ಬಿಟ್ಟು ನಾನು ಒಪ್ಕೊಂಡ್ಬಿಟ್ಟೆ. ಎಲ್ರೂ ಮುಂದೆ ಒಪ್ಕೊಂಡ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳಲ್ಲ ಅಂತ ಹೇಗೆ ಹೇಳಿ ನಾನು ಅವಾಗ ಎಷ್ಟು ಹೆಲ್ಪ್ಲೆಸ್ ಆಗ್ಬಿಟ್ಟಿದೆ ಗೊತ್ತಾ ಪಾರ್ಥ? ತೀರಾ ಒಂಟಿ ಆಗ್ಬಿಟ್ಟಿದೆ ನಾನು. ಆ ಟೈಮಲ್ಲಿ ನೀವೇನಾದ್ರೂ ಇದ್ದಿದ್ರೆ ನಾವಿಬ್ರು ಸೇರ್ಕೊಂಡು ಏನಾದ್ರೂ ಮಾಡ್ಬೋದಾಗಿತ್ತು. ಐ ಟ್ರೈ ಟು ಕಾಂಟ್ಯಾಕ್ಟ್ ಯು, ಬಟ್ ನೀವು ಸಿಗ್ಲೇ ಇಲ್ಲ ನಂಗೆ. ಅಲ್ಲ ಎಂತ ಕೆಲಸ ಆಗೋಯ್ತು? ಇದನ್ನೆಲ್ಲ ಹೇಗೆ ಸರಿ ಮಾಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಾವು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ ಅಲ್ವಾ ಪಾರ್ಥ? ಇದು ನಮ್ಮ ಲೈಫಿನ ಪ್ರಶ್ನೆ. ಈಗಲೇ ಮನೆಗೆ ಹೋಗಿ ಎಲ್ರಿಗೂ ವಿಷಯನ ಹೇಳ್ಬಿಡೋಣ ಪ್ಲೀಸ್. ಇವಾಗ ಹೆಂಗ್ರಿ ಹೇಳಿ ನಾನು? ಹೇಗೆ ಅಂದ್ರೆ ಹೇಳಲೇಬೇಕು ನಾವು. ವಿ ಡೋಂಟ್ ಹ್ಯಾವ್ ಅದರ್ ಆಪ್ಷನ್. ನಾವಿಬ್ರು ಪ್ರೀತಿಸ್ತಾ ಇದೀವಂತ ಗೊತ್ತಾದ್ರೇನೆ ಅವ್ರೇನಾದ್ರೂ ಆಕ್ಷನ್ ತಗೊಳಕ್ ಸಾಧ್ಯ ಅಲ್ವಾ? ಈಗಾಗ್ಲೇ ತುಂಬಾ ತಡ ಮಾಡ್ಬಿಟ್ಟಿದೀವಿ. ನಾವೀಗ್ಲೇ ಎಲ್ಲಾನು ಅಕ್ಕ ಮಾವಂಗೆ ಹೇಳೋಣ ಬನ್ನಿ. ರೀ ಈಗ ನಾನು ಹೋಗಿ ಎಲ್ರ ಮುಂದೆ ನಿಂತು ಹೇಗ್ರಿ ಹೇಳಿ ಇದನ್ನ? ಈಗಷ್ಟೇ ಮಹಿ ಅಬಾರ್ಷನ್ ಶಾಕಿಂದ ಎಲ್ಲರೂ ಹೊರಗಡೆ ಬಂದಿದ್ದಾರೆ. ಈಗ ನಾನು ಸಡನ್ನಾಗಿ ಹೋಗಿ ಈ ವಿಷಯನ ಎಲ್ರ ಮುಂದೆ ಪ್ರಸ್ತಾಪ ಮಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆಯಾ? ಹಾಗಂತ ಹೇಳ್ದೆ ಸುಮ್ಮನೆ ಇರ್ತೀರಾ? ನೀವೇ ಯೋಚನೆ ಮಾಡ್ರಿ, ಇನ್ನೇನು ಮಾಡೋದಕ್ಕಾಗತ್ತೆ? ನಿಮ್ಮ ಅಪ್ಪ ಅಮ್ಮ ಅಕ್ಕ ಬಾವಂಗೆ ಬೇಜಾರಾಗಬಾರ್ದು ಅಂತ ತಾನೆ ನೀವು ಎಂಗೇಜ್ಮೆಂಟಿಗೆ ಒಪ್ಕೊಂಡಿದ್ದು. ನಾವು ನಮ್ಮ ಮನೆಯವ್ರನ್ನೆಲ್ಲ ಎಷ್ಟು ಪ್ರೀತಿಸ್ತೀವಿ. ಅವರೆಲ್ಲರೂ ಈಗ ಎಷ್ಟು ಸಂತೋಷವಾಗಿದ್ದಾರೆ. ಈಗ ನಮ್ಮ ಸಂತೋಷಕ್ಕೋಸ್ಕರ ಅವ್ರ ಸೆಂಟಿಮೆಂಟ್ಸ್ನ ಹರ್ಟ್ ಮಾಡಿ ನಾವು ಮದುವೆ ಮಾಡಿಕೊಂಡ್ರೆ ನಾವು ಖುಷಿಯಾಗಿರೋಕ್ಕಾಗತ್ತಾ? ಇಲ್ಲ ಅಲ್ವಾ? ಈಗ ನಾವಿಬ್ರು ನಮ್ಮ ಖುಷಿಗಿಂತ ನಮ್ಮ ಮನೆಯವ್ರ ಖುಷಿನೇ ಬಯಸೋರಲ್ವಾ? ಹೌದು ನಿಜ. ಹಾಗಂತ ನಿಮ್ಮಲ್ಲಿ ಹೇಗೆ ನಾನು ಬಿಟ್ಟಿರ್ಲಿ? ನಿಮ್ಮನ್ನು ಮರೆತು ನನ್ನ ಕೈಲಿ ಬದುಕಕ್ಕಾಗತ್ತಾ? ಹೇಗೆ ಬದುಕಲಿ ಹೇಳಿ? ನನಗೂ ನಿಮ್ಮನ್ನು ಬಿಟ್ಟಿರೋದಕ್ಕಾಗೋದಿಲ್ಲ ಕಣ್ರಿ. ನನ್ನ ಮನಸ್ಸಲ್ಲೂ ಸೇಮ್ ಫೀಲಿಂಗ್. ಆದರೆ ಈ ಕ್ಷಣಕ್ಕೆ ನನಗೂ ನಮ್ಮ ಮನೆಯವರೇ ತುಂಬ ಇಂಪಾರ್ಟೆಂಟ್. ಬಿಗ್ ಬ್ರೋ, ಎಲ್ಲ ಡಿಸೈನ್ಸು ಚೆನ್ನಾಗೇ ಇದೆ, ಬಟ್ ಯಾವುದು ಸೆಲೆಕ್ಟ್ ಮಾಡಲಿ ಅನ್ನೋ ಕನ್ಫ್ಯೂಷನ್. ಪಾಪ ಹುಡುಗ ಸೆಲೆಕ್ಟ್ ಮಾಡೋ ವಿಷಯದಲ್ಲಿ ನಮ್ಮ ಥರನೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾನೆ. ಏನು ಪ್ರೂಫ್ ರೀಡಿಂಗ್ ಮಾಡ್ತಾ ಇದೆಯಾ? ಯಾವುದೋ ಒಂದು ಸೆಲೆಕ್ಟ್ ಮಾಡೋ. ಬಿಗ್ ಬ್ರೋ, ಐ ಹ್ಯಾವ್ ಎನ್ ಐಡಿಯಾ. ಇಂಥ ವಿಷಯದಲ್ಲೆಲ್ಲ
ಪಾರ್ಥ ಅವನೇ ಸರಿ, ಅವ್ನ ಟೇಸ್ಟ್ ಚೆನ್ನಾಗಿದೆ, ಅವ್ನು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾನೆ. ಈ ಕಾಪೀಸ್ನೆಲ್ಲ ಅವನಿಗೆ ಶೇರ್ ಮಾಡಿ ಅವನ ಒಪಿನಿಯನ್ ತೊಗೊಂಡ್ರೆ ಆಯ್ತಲ್ಲ. ಇದು ಒಳ್ಳೆ ಕತೆ ಆಯ್ತಲ್ಲಪ್ಪ. ನಮ್ಮ ಕನ್ಫ್ಯೂಷನ್ನ ಇವನ್ ತಲೆ ಕಟ್ಟಿದ್ರೆ ಇವನ ಕನ್ಫ್ಯೂಷನ್ನ ಪಾರ್ಥನ್ ತಲೆ ಕಟ್ತಾ ಇದ್ದಾನೆ. ಎಸ್ ಬಿ ಬ್ರೋ, ನನಗೆ ಅದೇ ಸರಿ ಅನ್ಸುತ್ತೆ. ನಾನು ಇದನ್ನು ನನಗೆ ಶೇರ್ ಮಾಡಿಕೊಂಡು ಪಾರ್ಥನಿಗೆ ಕಳಿಸ್ತೀನಿ, ಅವನ ಒಪಿನಿಯನ್ ಏನು ಅಂತ ತಿಳ್ಕೊಂಡು ಅಪ್ಡೇಟ್ ಮಾಡ್ತೀನಿ. ಹಾಂ, ಓಕೆ. ಎಸ್. ಬರ್ತೀನಿ ಬಿಗ್ ಬ್ರೋ. ಫೋಟೋ ಕ್ಲಾರಿಟಿ ಸೂಪರ್ ಆಗಿದೆ. ಪಾರ್ಥನ ಕಳ್ಸೋಣ ನೋಡಿ ಪಾಪ, ಅದು ಹಾಂ ಖುಷಿ ಪಡ್ಲಿ. ಕಳಿಸಿ ಸುಮ್ಮನಾಗ್ಬಿಟ್ರೆ ಹೆಂಗೆ? ಕಾಲ್ ಮಾಡೋಣ. ಹೇಳು ಬ್ರೋ. ಪಾರ್ಥ, ಅದು ನಿನಗೆ ಇನ್ವಿಟೇಷನ್ದು ಸ್ಯಾಂಪಲ್ ಕಳಿಸ್ತೀನಿ ಕಣ, ಒಂಚೂರು ನೋಡ್ತೀಯಾ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ನನಗೆ 3 ಡಿಸೈನ್ ಇಷ್ಟ ಆಯಿತು, ಆದರೆ ಯಾವ್ದು ಸೆಲೆಕ್ಟ್ ಮಾಡೋದು ಅನ್ನೋದೇ ಕನ್ಫ್ಯೂಷನ್ನು. ನಿನಗೆ ಸೆಲೆಕ್ಷನ್ ಮಾಡೋದ್ರಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿದೆಯಲ್ಲ, ಅದಕ್ಕೆ ನೀನು ಒಪಿನಿಯನ್ ಕೇಳೋಣ ಅಂತ. ನನಗೇನು ಬೇಕು ಅಂತ ಯೂಶಲಿ ನೀನೇ ಸೆಲೆಕ್ಟ್ ಮಾಡೋದಲ್ವಾ, ಇದರಲ್ಲೂ ಒಂಚೂರು ಸೆಲೆಕ್ಟ್ ಮಾಡಿಬಿಡಪ್ಪ. ಹಾಂ, ಓಕೆ ಬ್ರೋ, ನೋಡ್ತೀನಾ? ಐ ಲುಕ್ ಇನ್ ಟು ಇಟ್. ಫಸ್ಟ್ ಒನ್ ಚೆನ್ನಾಗಿದೆ ಬ್ರೋ, ಸೂಪರ್ ಆಗಿದೆ. ನೋಡ 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 ಥ್ಯಾಂಕ್ ಯು ಸೋ ಮಚ್ ಪಾರ್ಥ. ಐ ಮೀನ್ ಟು ಸೇ, ನಾನು ಫಸ್ಟ್ ಡಿಸೈನೇ ಸೆಲೆಕ್ಟ್ ಮಾಡಿದ್ದು ಅಂತ. ಪಾರ್ಥ, ಇವಾಗ ನಿನಗೆ ಕಳಿಸಿದ್ದನ್ನೇ ನಿಮ್ಮ ಅತ್ತಿಗೆಗೂ ಕಳಿಸ್ತೀನಿ, ಅವ್ರ ಒಪಿನಿಯನ್ ಒಂದ್ಸರಿ ಕೇಳೋಣ. ಭೂಮಿಕಾ ಅತ್ತಿಗೆಗ? ನೋ 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 ಪಾರ್ಥ, ಏನೋ ಈ ಥರ ಮಿಸ್ಟೇಕ್ ಮಾಡ್ಕೋತೀಯ ನೀನು. ಅತ್ತಿಗೆ ಅಂದರೆ ನಿಮ್ಮ ಹೊಸ ಅತ್ತಿಗೆ, ಐ ಮೀನ್ ಅಪೇಕ್ಷಾ ಅತ್ತಿಗೆ. ಯಾಕೋ ಇನ್ಮೇಲೆ ಅವ್ರು ನಿನ್ನ ಅತ್ತಿಗೆ ಕಣೋ, ನೀನು ಅವ್ರನ್ನ ಹಾಗೆ ಕರಿಬೇಕು, ಮರ್ತ್ಬಿಟ್ಯಾ? ಸರಿ ಬ್ರೋ. ಓಕೆ ಪಾರ್ಥ, ಥ್ಯಾಂಕ್ ಯು ಮ್ಯಾನ್, ಥ್ಯಾಂಕ್ ಯು ಸೋ ಮಚ್. ಇದನ್ನ ನಮ್ಮ ಬಟರ್ಫ್ಲೈಗೂ ಕಳಿಸ್ತೀನಿ, ಅವ್ರ ಒಪಿನಿಯನ್ ಒಂದ್ಸಲಿ ಕೇಳಬೇಕಲ್ವಾ. ಹಲೋ ಅಪ್ಪಿ, ಹಾಯ್. ಏನಿಲ್ಲ, ನಿಮಗೆ ಒಂದು ಇನ್ವಿಟೇಷನ್ ಸ್ಯಾಂಪಲ್ ಕಳಿಸಿದ್ದೆ. ನೋಡ್ದೆ, ಇಷ್ಟ ಆಯ್ತು. ಓಕೆ ಅಪ್ಪಿ, ಬಾಯ್. ನೋಡಿ, ನೀವು ನನಗೆ ಎಷ್ಟೇ ಯೋಚನೆ ಮಾಡೋದಕ್ಕೆ ಟೈಮ್ ಕೊಟ್ಟರು ನನ್ನ ಮನಸ್ಸು ನನ್ನ ಮಾತನ್ನು ಕೇಳ್ತಾ ಇಲ್ಲ. ನಾವು ಇವಾಗ ಏನಾದರೂ ಸರಿಯಾಗಿ ಡಿಸಿಷನ್ ತಗೊಳ್ಳಿಲ್ಲ ಅಂದರೆ ಲೈಫ್ ಲಾಂಗ್ ನಾವು ಪಶ್ಚಾತ್ತಾಪ ಪಡಬೇಕಾಗತ್ತೆ. ರೀ, ನಾನು ಹೇಳೋದನ್ನ ಯಾಕ್ರಿ ಅರ್ಥ ಮಾಡ್ಕೋತಾ ಇಲ್ಲ? ನಿಮ್ಮ ಅಪ್ಪ ಅಮ್ಮಂಗೆ
ನಿಮ್ಮ ಮನೆಯವ್ರಿಗೆಲ್ಲ ಹರ್ಟ್ ಮಾಡಿ ಹೇಗ್ರಿ ನೀವು ನಿಮ್ಮ ಜೊತೆ ಸಂತೋಷವಾಗಿರೋಕ್ಕಾಗತ್ತೆ? ಅವರೆಲ್ಲ ನಿಮ್ಮ ಬಗ್ಗೆ ಏನು ಅನ್ಕೋತಾರೆ? ಈ ವರ್ಲ್ಡ್ ಹೇಗ್ರಿ ಫೇಸ್ ಮಾಡ್ತೀರಾ? ಅವ್ರು ಹಾಕೋ ಕ್ವೆಶ್ಚನ್ಗೆಲ್ಲ ಹೇಗ್ರಿ ಆನ್ಸರ್ ಮಾಡ್ತೀರಾ? ನೋಡಿ, ಈಗ ನನ್ನ ಸಿಚುವೇಶನ್ ಕೂಡ ಅದೇ ಥರ ಇದೆ. ನನಗೆ ಈ ವರ್ಲ್ಡ್ನ ಫೇಸ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಕಣ್ರಿ. ನೋಡಿ, ನಾವು ನಮ್ಮನ್ನ ಎಷ್ಟು ಪ್ರೀತಿಸ್ತೀವೋ ನಮ್ಮ ಮನೆಯವ್ರನ್ನ ನಾವು ಅಷ್ಟೇ ಪ್ರೀತಿಸ್ತೀವಲ್ವಾ? ಹೌದೋ ಅಲ್ವೋ? ಹೌದು. ಆದ್ರೆ ನಾವು ನಮ್ಮ ಮನೆಯವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ತೀವೋ ಅಷ್ಟು ಪ್ರೀತಿನ ನಾವು ನಮ್ಮ ಮೇಲೆ, ನಮ್ಮ ಲೈಫ್ ಮೇಲೆ, ನಮ್ಮ ಲೈಫ್ ಪಾರ್ಟ್ನರ್ ಆಗೋರ್ ಮೇಲೂ ಇಟ್ಟಿರ್ಬೇಕಲ್ವಾ? ಯಾರನ್ನೋ ಖುಷಿ ಪಡ್ಸೋಕ್ಕೋಸ್ಕರ ನಾವ್ಯಾಕ್ರೆ ನಮ್ಮ ಖುಷಿನ ತ್ಯಾಗ ಮಾಡ್ಬೇಕು? ಇರ್ಬೇಕು, ಅವ್ರೆಲ್ರೂ ಇರ್ಬೇಕು ಅಂದ್ರೆ ಅವ್ರ ಸೆಂಟಿಮೆಂಟ್ಸ್ಗೂ ನಾವು ಬೆಲೆ ಕೊಡ್ಬೇಕಾಗತ್ತೆ. ಎಲ್ಲ ಟೈಮು ಇದು ನನ್ನ ಲೈಫು, ನನ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡ್ತೀನಿ ಅನ್ನೋದಕ್ಕೆ ಆಗೋದಿಲ್ಲ ಕಣ್ರಿ. ಒಂದೊಂದ್ಸತಿ ನಮ್ಗೇನ್ ತುಂಬಾ ಇಷ್ಟ ಆಗುತ್ತೋ ಅದನ್ನ ನಾವು ಸ್ಯಾಕ್ರಿಫೈಸ್ ಮಾಡ್ಲೇಬೇಕಾಗತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್. ಸರಿ, ನಾನು ನಿಮಗೆ 1 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ನಿಮ್ಮ ಡಿಸಿಷನ್ ಏನು ಅಂತ ಹೇಳ್ಬಿಡಿ. 1, 2, 3